ನೋಡಿದ್ದೀವಿ ಸರ್, 4 ಸತಿ ನೋಡಿದ್ದೀವಿ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಏನು ಇಷ್ಟ ಆಗಲ್ಲ ಅಂತ ಕೇಳಿ, ಎಲ್ಲ ಸಿನಿಮಾನೇ ಅಲ್ಟಿಮೇಟ್, ಸೂಪರ್ ಹಿಟ್ ಸಿನಿಮಾ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟಿಂದ ಹಿಡಿದು ಫ್ಯಾಮಿಲಿ ಅಷ್ಟರು ಬಂದು ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡ್ಬೋದು ಅನ್ನೋದು ಕನ್ನಡ ಸಿನಿಮಾ ಅನ್ನೋದೊಂದು ಭಾಳ ಹೆಮ್ಮೆ ಇದೆ. ಎಲ್ಲ ಅಳ್ತಾ ಇದ್ರು ಸೀನ್ ನೋಡಿ, ಸರ್ ಆರ್ಟಿಗೆ ಟಚ್ ಆಗಿದ್ಮೇಲೆ ಕಣ್ಣಂಗೆ ನೀರು ಬರೋದು ಸಹಜ. ಅಂಥ ಸೀನ್ ಮಾಡಿದ್ದಾರೆ ನಮ್ಮ ಬಾಸ್. ಇದೇ ಮೊದಲನೇ ಬಾರಿ ಈ ಥರ ಸೀನ್ ಮಾಡಿರೋದು, ಯಾವುದನ್ನು ಮಾಡಿಲ್ಲ. ಭಾಳ ಇಷ್ಟ ಆಯ್ತು ಫಿಲಮ್ ಮಾತ್ರ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ, ದಯವಿಟ್ಟು ಯಾರು ಮೊಬೈಲಲ್ಲಿ ಪ್ರೇಯಸಿ ಮಾಡೋಕ್ಕೆ ಹೋಗ್ಬೇಡಿ. ಯಾವ ಸೀನ್ ನೋಡಿ ಅಳು ಬಂತು ಸರ್? ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆ ಸರ್, ಹುಡುಗಿ ಸಾಯೋ ಮೂಮೆಂಟಲ್ಲಿ ಅದೇ ಸೀನ್ ಭಾರಿ ಅಲ್ಟಿಮೇಟ್ ಸೀನ್. ಅಂದರೆ ಫಿಲಮಲ್ಲಿ ಡಿ ಬಾಸ್ ಅವರು ಒಂದು ಅಣ್ಣವ್ರು ಡೈಲಾಗ್ ಹೊಡೆದಿದ್ದಾರೆ, ಅದು ಹೇಗಿತ್ತು? ಸೂಪರ್ ಡೈಲಾಗ್ ಅದು. ಎಲ್ಲ ಹೇಳ್ತಿದ್ದಾರೆ ಅಣ್ಣವ್ರು ಬಿಟ್ಟರೆ ದರ್ಶನ್ ಅವರು ನೆಕ್ಸ್ಟ್ ಅವರೇ. ಈಗ ಆದರೆ ತಾನು ಬೆಳೆದು ಎಲ್ಲರನ್ನೂ ಬೆಳೆಸೋ ಗುಣ ಯಾರಿಗೆ ಬರುತ್ತೆ ಸರ್? ನಮ್ಮ ಬಾಸ್ ಒಬ್ಬರೇ ಬೆಳೆಯಲ್ಲ, ಬೆಳೆಯೋಕ್ಕಾದ್ರೆ ಎಲ್ಲರನ್ನೂ ಸೇರಿ ಬೆಳೆಸ್ತಾರೆ. ಚೆನ್ನಾಗಿದೆ. ಎಲ್ಲರೂ ಬಂದು ಫಿಲಮ್ನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊಂತೀವಿ. ಬಾಸ್ ಇಂತಿಂದ ಒಳ್ಳೊಳ್ಳೆ ಹಿಟ್ ಮೂವಿನೇ ಕೊಳ್ಳಿ ಅಂತ ಒಂದು ಕ್ರೇಜ್ ಅಷ್ಟೇ ನಮಗೆ. ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಬಾಸ್ ಬಗ್ಗೆ ಏನು ಇಷ್ಟ ಆಗಲ್ಲ ಅಂತ ಯಾರಿಗೆ? ಎಲ್ಲ ಜೈ ಡಿ ಬಾಸೇ ಎಲ್ಲರೂ. ಡೈಲಾಗ್ ತುಂಬ ಫೇಮಸ್ ಇದೆ ಸಿನಿಮಾದಲ್ಲಿ, ನಿಮಗೆ ಒಂದು ಡೈಲಾಗ್ ಗೊತ್ತಾ ಅಂತ? ಸರ್ ಅಷ್ಟು ಹೊಸ ಡೈಲಾಗ್ ಅಷ್ಟು ಪ್ರಿಪೇರ್ ಇಲ್ಲ, ಹಳೆ ಡೈಲಾಗೆ ಫುಲ್ ಇದೆ. ಬಂದು ಯಾರೇ ಆಗಲಿ ಫಿಲಮ್ ನೋಡಿ, ನವಗ್ರಹ ಫಿಲಮಿನ ಡೈಲಾಗು ಹಳೇದು ಓಲ್ಡಿ ಸರ್. ವಿಕಿ ರಾಜ ಆಗ್ಬೇಕಂತ ಇದ್ದರೆ ರಾಜ್ಯನೇ ಆಳೋಷ್ಟು ತಾಕತ್ತಿರ್ಬೇಕು. ಯುದ್ಧ ಮಾಡೋಕ್ಕಂತ ನಿಂತ ಮೇಲೆ ಡಿ ಬಾಸ್ ದರ್ಶನ್ ಸಾರೇ ಆಗಿರ್ಬೇಕು. ಜೈ ಡಿ ಬಾಸ್. ನಿಮ್ಗೇನು ಅನಿಸ್ತು ಸಿನಿಮಾ ನೋಡಿದ್ರೆ? ನಮಗೆ ಇವಾಗ ಫಸ್ಟ್ ಬಂದಿದ್ದೀವಿ ರೀ. ನಾವು ಉತ್ತರ ಕರ್ನಾಟಕ ಬಿಜಾಪುರ ಸೈಡ್, ನಾವು ಮುದ್ದೇಬೇಳಿಂದ ಬಂದಿದ್ದೀವಿ ರೀ. ಏನು ಮಾಡ್ತಿದ್ದೀರಾ ನೀವು? ಏನು ವರ್ಕ್ ಮಾಡ್ತಿದ್ದೀರಾ? ನಾವು ಮದುವೆ ಚೌಟ್ರಿಯಲ್ಲಿ ಹೋಗ್ತಿದ್ದೀವಿ. ಇವಾಗ ಶೂಟಿಂಗ್ ಹೋಗ್ತಾ ಇದ್ದೀವಿ. ಶೂಟಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ಶೂಟಿಂಗ್ ಕೆಲಸ ಏನಿಲ್ಲ, ನಾವು ಫಿಲ್ಮ್ ನೋಡೋಕ್ಕೆ ಅಲ್ಲಿಂದ ಬಂದಿದ್ದೀವಿ ರೀ. ಡಿ ಬಾಸ್ ಅವ್ರ ಅಭಿಮಾನಿನ ನೀವು? ಹೌದು, ಇದು ದರ್ಶನರ ಅಭಿಮಾನಿ ನಾವು. ನಮ್ಮದು ಬಿಜಾಪುರ ಸೈಡ್ ಫಿಲ್ಮ್ನಲ್ಲಿ ಥಿಯೇಟ್ರಲ್ಲಿ ನೋಡಿದ್ದೀವಿ. ಅವರು ಭಾಳ ಇಷ್ಟ ಆಯಿತು. ಅವರು ತುಂಬ ನಮಗೆ ಪ್ರೀತಿ. ಟಿಕೆಟ್ ತೊಗೊಂಡಿದ್ದೀರಿ ಇವತ್ತು ತಳಗಿದ್ದು ಸೆಕೆಂಡ್ ಶೋ ಕಾಯ್ತಿದ್ದೀರಾ ತುಂಬ? ಹ್ಞೂ ರೀ. ಯಾರಾದರೂ ಹೇಳಿದ್ರಾ ನಿಮಗೆ ತುಂಬ ಚೆನ್ನಾಗಿದೆ ಆ ಥರದ್ದು ಏನಾದರೂ ಹೇಳಿದ್ರಾ ಸಿನಿಮಾದ ಬಗ್ಗೆ ಅಂತ? ನಾವು ಇದೇ ಫಸ್ಟ್ ಬರ್ತಾ ಇದ್ದೀವಿ ನೋಡೋಕ್ಕೆ. ಯಾರಾದರೂ ಹೇಳಿದ್ರಾ ನಿಮಗೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಅಂತ ಹೇಳಿದ್ದರು. ಆ ಕಾರಣಕ್ಕಾಗಿ ನಾವು ಬಂದಿದ್ದೀವಿ. ಹೇಗಿರ್ಬೇಕಂತ ನಿಮ್ಮ ಅನಿಸಿಕೆ ಅಂತ? ನಮಗೆ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಅದಕ್ಕೆ ನಾವು ಬಂದಿದ್ದೀವಿ. ಡಿ ಬಾಸ್ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಫಿಲ್ಮ್ ನೋಡಿ ಚೆನ್ನಾಗಿದೆ, ಖುಷಿ ಪಡಿ, ಎಲ್ಲ ಫ್ಯಾಮ್ಲಿ ಸಮೇತ ಬಂದು ನೋಡಿಕೊಂಡು ಹೋಗಿ ಅಂತ ನಾನು ಕೇಳ್ಕೊಳ್ತೇನೆ. ಓಕೆ, ನೀವು ಡಿ ಬಾಸ್ ಅಭಿಮಾನಿ ಅಂತ ಹೇಳಿದ್ರೆ, ಈ ಥರ ಶೋ ಫುಲ್ ಆಗ್ತಿದೆ, ಏನು ಅನಿಸುತ್ತೆ ಒಬ್ಬ ಅಭಿಮಾನಿಯಾಗಿ ನೋಡಿದ್ರೆ ಅಂತ? ಭಾಳ ಸಂತೋಷ ಆಯಿತು ನನಗೆ, ಭಾಳ ಖುಷಿಯಾಗಿದೆ, ಭಾಳ ಸಂತೋಷ ಇದೆ. ನಾವು ಇದೇ ಫಸ್ಟ್ ಬೆಂಗಳೂರಲ್ಲೇ ನೋಡ್ತಾ ಇರೋದು ದರ್ಶನರ್ದು ಫಿಲ್ಮು. ನಾವು ಬಿಜಾಪುರ ಸೈಡು ಮುದ್ದೇಬೇಳದಾಗೆ ಅಲ್ಲೊಂದು ಗಿಜ್ಜಾ ಟೆಂಕಟ್ ಹಾಕಿದೆ, ಅಲ್ಲಿ ನೋಡಿದ್ದೀವಿ ದರ್ಶನರ್ದು. ಒಳ್ಳೆ ತಿರ್ಗಾ ಇವಾಗ ಬೆಂಗಳೂರಲ್ಲಿ ಬಂದು ಈ ಕಡೆ ನೋಡ್ತಾ ಇದ್ದೀವಿ ಈ ಫಿಲ್ಮ್. ಖುಷಿ ಆಗ್ತದೆ, ನನಗೆ ಭಾಳ ಖುಷಿ ಆಯ್ತು ಸರ್. ಥ್ಯಾಂಕ್ಸ್ ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.